ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಡಾಕ್ಟರ್ ತಿಪ್ಪೇಶ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಾನು ಕೆಲವು ನಮ್ಮ ಕಸ್ಟಮರ್ನ ತೋಟಗಳನ್ನ ತೋರಿಸ್ತೀನಿ, ಮರಗಳು ತೋರಿಸ್ತೀನಿ. ಹಾಳಾಗಿರೋ ತೋಟದಲ್ಲಿ ಯಾವ ರೇಂಜಲ್ಲಿ ಅಡಿಕೆ ಬಂದಿದೆ ಅನ್ನೋದನ್ನು ನಾನು ತೋರಿಸ್ತಾ ಬರ್ತೀನಿ. ಬನ್ನಿ. ಈ ಮರ ನೋಡಿ, ಅಬ್ಸರ್ವ್ ಮಾಡಿ. ಎಷ್ಟು ಅಡಿಕೆ ಇದೆ ನೀವೇ ಅಬ್ಸರ್ವ್ ಮಾಡಿ. ಈ ಮರ ನೋಡಿ, ಬನ್ನಿ ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ. ಬನ್ನಿ, ಈ ಮರಗಳು ನೋಡಿ, ಒಂದೊಂದು ಕೊಯ್ಲಾಗಿದೆ ಇದರಲ್ಲಿ. ಒಂದು ಕೊಯ್ಲು ಆದ ನಂತರ ಬರೋ ಗೊನೆಗಳಿವು. ಹಂಗೆ ಝೂಮ್ ಮಾಡ್ತೀನಿ ನೋಡಿ, ಇಡೀ ತೋಟ ನೋಡಿ. ಝೂಮ್ ಔಟ್ ಮಾಡ್ತೀನಿ, ಝೂಮ್ ಮಾಡ್ತೀನಿ ನೋಡಿ. ಎಲ್ಲರೂ ಹೇಳ್ತೀರ ಅಡಿಕೆ ಮರ ಫಸಲು ಬಿಡಲ್ಲ, ಅಡಿಕೆ ಮರ ಫಸಲು ಕೊಡಲ್ಲ. ಸಮಸ್ಯೆಗಳನ್ನು ಹೇಳ್ತೀರ ಅಷ್ಟೇ. ಸಮಸ್ಯೆಗಳ ಸೊಲ್ಯೂಷನ್ಸ್ ಹೇಳೋಕೆ ಹೋದರೆ ಕೇಳೋಕ್ಕೆ ರೆಡಿ ಇರೋದಿಲ್ಲ. ಇಂಥ ನೂರಾರು ಕಸ್ಟಮರ್ಸ್ ಕೊಡ್ತೀವಿ ನಾವು. ನೋಡಿ ಮರಗಳನ್ನು ನೋಡಿ, ಅಬ್ಸರ್ವ್ ಮಾಡಿ, ಎಲ್ಲರೂ ಅಬ್ಸರ್ವ್ ಮಾಡಿ. ಸಾವಯವ ಕೃಷಿಯಲ್ಲಿ ತನ್ನ ಅದರದ್ದೇ ಆದ ಒಂದು ಶಕ್ತಿ ಇದೆ. ಈ ರೈತರ ತೋಟಕ್ಕೆ ಬಂದರೆ, ಕಳೆದ 3-4 ವರ್ಷಗಳ ಹಿಂದೆ ತೋಟಕ್ಕೆ ಹೋಗಿ ಬೇಜಾರಾಗುತ್ತೆ ಸರ್ ಅನ್ನೋರು. ಇವತ್ತು ತೋಟಕ್ಕೆ ಬಂದರೆ ಮನೆ ಹೋಗಲ್ಲ. ಯಾವಾಗ ಫೋನ್ ಮಾಡಿದ್ರೆ ಎಲ್ಲಿದ್ದೀರಾ ಅಂದರೆ ತೋಟದಲ್ಲಿದ್ದೀವಿ ಸರ್ ಅಂತ ಹೇಳ್ತಾರೆ. ಈ ಥರ ನೂರಾರು ರೈತರಿದ್ದಾರೆ ನಮ್ಮ ಹತ್ರ. ತೋಟದಿಂದ ಹೊರಗಡೆ ಹೋಗೋದೇ ಇಲ್ಲ. ಹಾಳಾಗಿರೋ ತೋಟ ರಿಕವರಿ ಆಗಿರೋಂಥದ್ದು ಎಲ್ಲ ಮರಗಳು ನೋಡಿ. ನೀರಿನ ಸಮಸ್ಯೆ ಆದ್ರೂ ಬಂದಿರೋ ತೋಟಗಳು.